ಗ್ರಾಮದಲ್ಲಿ ಜನ ನೀರಿಗಾಗಿ ಖಾಸಗಿ ಬೋರ್ವೆಲ್ಗಳ ಮೊರೆ ಹೋಗುತ್ತಿದ್ದು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿನಿಂದ ನೀರು ಬರ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದು, ಬಿರುಬಿರುಸಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಒಂದು ಬೋರ್ ಅದಾವ್ರಿ, ನಾವು ಬಡವ್ರ, ನಮ್ಗೆ ಬೋರ್ ಇಲ್ಲ ಏನಿಲ್ರಿ. ಅವ್ರು ಕೂಡ ನಾಲ್ಕು ಕೊಡ ಒಯ್ಯತ್ತಾರ್ರಿ, ಅಷ್ಟು 4 ಕೊಡ ತರುದ್ರಿ, ಅಷ್ಟ ಜಳಕ ಅಷ್ಟ ಒಗ್ಯಾನ್ ಮಾಡುದ್ರಿ. 2-3 ದಿನಕ್ಕೆ ಒಮ್ಮೆ ರೀ. ನೀವು ಮನ್ಯಾಗ ನೋಡ್ರಿ, ಬ್ಯಾರು ಎಲ್ಲ ಖುಲ್ಲ ಅದಾವ್ರಿ. ಸಂಡಸ್ ಬಾತ್ರೂಮ್ ನೀರಿಲ್ಲ, ಏನಿಲ್ಲ, ಏನ್ ಮಾಡಿದ್ರಿ ಕಿಡಿ ಹಾಕಿ ಬಂದಿದ್ದೀವಿ. ನೀರೇ ಎಲ್ಲಿ ಬರಂಗಿಲ್ರಿ. ಕೇಳಕ್ ಹೋದಂದ್ರ ಒಳ್ಯಾಗ ನೀರಿಲ್ಲ, ಮತ್ತ ಇದನ್ನ ಮೋಟರ್ ಸುಟ್ಟೈತಿ ಹಿಂಗ ಹೇಳ್ತಾರೆ ಅವ್ರು. ತಿಂಗಳಾತ್ರ ಸರ್ ಇಲ್ಲಿ ಮಳಬಾಯಿ ಊರಾಗ ನೀರಿಲ್ಲ. ಬೋರ್ ಅದಾವ್ರಿ, ಆ ಬೋರಿಗೆ ಅಡ್ಡಾಡೋರ್ ಪಾಳಿ ಬಂದೈತ್ರಿ. ಅವರು ಒಂದ್ ಸ್ವಲ್ಪ ಕೊಡ್ತಾರ್ರಿ, ಮತ್ತ ಅವ್ರ ಹೆಚ್ಚಿಗೆ ಕೊಡಂಗಿಲ್ರಿ. ಅಟ್ಟ ಇದನ್ನ ಮಾಡ್ಕೊಂಡ ಇದ್ ಜನ ಈಗ ನೀರಿಂದ ಸಮಸ್ಯೆಯಲ್ಲಿ ಮಳಬಾಯಿ ಗ್ರಾಮದಲ್ಲಿ ಆಗೈತ್ರಿ ಸರ್. ಅವ್ರ ಹೊಳೆಯಾಗ ಇದನ್ನ ಆಗೈತ್ರಿ, ಹೊಳೆದಾಗ ನೀರಿಲ್ಲ, ಮತ್ತ ಮೋಟರ್ ಬಾಲ್ ಆಗ್ಯಾವ. ಅವಾಗ ಯಾವ ಚಾಲು ಆಗ್ತೈತಿ, ರಿಪೇರಿ ಆಗ್ತೈತಿ, ಅವಾಗ ಬಿಡ್ತಾನ ಅಂತಾರ ಅವ್ರು. ಆದ್ರೆ ಸರ್ ಪೈಪ್ ಕಟ್ಟಿ ಒಂದ್ ತಿಂಗಳಾಗ ಪೈಪ್ ಇಟ್ಟಾಗಂಗಿಲ್ಲ, 1 ದಿವಸದ ಕೆಲಸ ರೀ ಅದ. ನೀರು ಹೊಳಿತಿದ್ರೆ ಬಿ ನೀರು ಕೊಡಂಗಿಲ್ಲ, ಬೆಳಂಗಿಲ್ರಿ. ಈ ಕಡೆ ಏನಂತಾರೆ, ಅಲ್ಲಿ ಬೋರ್ ಐತಿ, ಇಲ್ಲಿ ಬೋರ್ ಐತ್ರಿ, ನಿಮಗ್ ನೀರ್ ಇರ್ತಾವತ್ತಾರೆ ಬಿಡ್ತಾರ ಅವ್ರು. 2 ತಿಂಗಳ ನೀರು ಬಿಟ್ಟಿರಿ ಸರ್. ಈ ಊರಾಗ ನೀರಿಲ್ರ, ಊರಾಗ ಆ ಕಡೆ ಈ ಕಡೆ ಒಣಗ್ ಬಿಡ್ತಾರೆ ಸರ್. ಇಲ್ಲೇ ಈ ಒಣಗ್ ಬಿಡ್ಲಕ್ಕಂದ್ರೆ ಅವ್ರ ನೀರಿಲ್ಲ. ಹೌದು, ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಭಾವಿ ಗ್ರಾಮಸ್ಥ ನೊಂದ ಮಾತುಗಳು. ಕಳೆದ 1 ವರ್ಷದಿಂದ ನೀರು ಸರಿಯಾಗಿ ಪೂರೈಕೆಯಾಗ್ತಿಲ್ಲ. ಅದರಲ್ಲೂ ಈಗ 1 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡ್ತಿದ್ದು, ಪ್ರತಿದಿನ ಗ್ರಾಮಸ್ಥರು ಕೂಡ ನೀರಿಗಾಗಿ ಪರಿತಪಿಸುವ ಸ್ಥಿತಿ ಇದೆ. ಗ್ರಾಮದಲ್ಲಿ ಶಾಶ್ವತ ಕುಡಿಯೋ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ರು. ಜನರಿಗೆ ನೀರಿನ ಸಮಸ್ಯೆ ಮಾತ್ರ ಜ್ವಲಂತವಾಗಿ ಕಾಡ್ತಿದೆ. ಹೀಗಾಗಿ ಕುಡಿಯೋ ನೀರಿನ ಸಮಸ್ಯೆ ಇಂದಿಗೂ ತಪ್ಪೋದು ಇಲ್ಲ ಎಂಬ ಹತಾಶೆ ಜನರಲ್ಲಿ ಮನೆ ಮಾಡಿದೆ.